ಸಾಹೇಬ್ರೆ, ಮಧುರ, ಹೇಗಿದೆ ನೋವು? ನಾನು ಆರಾಮಾಗಿದ್ದೀನಿ. ನೀನೇ ಸುಮ್ಮನೆ ಟೆನ್ಷನ್ ಆದೆ. ಇದೊಂದು ಚಿಕ್ಕ ಗಾಯ ಅಷ್ಟೇ. ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಇಷ್ಟೊಂದು ಟೆನ್ಷನ್ ಆಗಬೇಕಾ? ನನಗೇನು ಆಗೋಯ್ತು ಅಂತ ಭಯ ಆಯ್ತಾ? ನೀನಿರ್ಬೇಕಾರೆ ನನಗೇನು ಆಗಲ್ಲ. ನನಗೆ ಕೇರ್ ಮಾಡಕ್ಕೆ ನೀನು ಇದೆಯಲ್ವಾ, ನಂಗಷ್ಟು ಸಾಕು. ಏನಾಯ್ತು? ಯಾಕೆ ಟೆನ್ಷನಲ್ಲಿದ್ಯಾ? ಸಾಹೇಬ್ರೆ, ಅದು ಸಾಹೇಬ್ರೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ? ಅದು ಅಪ್ಪಂಗೆ ಹುಷಾರಿಲ್ಲ, ಅದಕ್ಕೆ ಅವ್ರನ್ನ ಊರಿಗೆ ಬಿಟ್ಟು ಸ್ವಲ್ಪ ದಿನ ಅವ್ರ ಜೊತೆನೇ ಇದ್ಬಾರಣ ಅನ್ಕೊಂಡಿದ್ದೀನಿ. ಮಾವನ್ಗೆ ಏನಾಗಿದೆ? ಅವ್ರು ಚೆನ್ನಾಗಿದ್ದಾರಲ್ವಾ? ಇಲ್ಲ, ಅದು ಅಪ್ಪಂಗೆ ಇದ್ದಕ್ಕಿದ್ದ ಹಾಗೆ ಹುಷಾರಿಲ್ಲ, ಅದಕ್ಕೆ ಹೋಗ್ತಾ ಹಾಸ್ಪಿಟಲ್ ತೋರಿಸ್ಕೊಂಡು ಹಾಗೆ ಸ್ವಲ್ಪ ದಿನ ಅವ್ರ ಜೊತೆ ಇದ್ಬಾರಣ ಅಂತ ಅನ್ಕೊಂಡಿದ್ದೀನಿ. ಒಂದೇ ವಾರ ಅಷ್ಟೇ, ವಾಪಸ್ ಬಂದ್ಬಿಡ್ತೀನಿ. ನೋ ನೋ ನೋ, ಒಂದು ವಾರ ಅಲ್ಲ, ಒಂದು ದಿನಾನೂ ನೀನು ಅನ್ಬಿಟ್ಟು ಎಲ್ಲೂ ಹೋಗೋಗಿಲ್ಲ. ಅದಕ್ಕೆ ನಾನು ಒಪ್ಪೋದೂ ಇಲ್ಲ. ನಿನ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಮಧುರ. ಒಂದು ವಾರ ಬಿಟ್ಟಿರೋಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಹಾಗಾದ್ರೆ ನಾನು ತವ್ರ ಮನೆಗೆ ಹೋಗ್ಲೇಬಾರ್ದಾ? ಅದ್ರಲ್ಲೂ ಅಪ್ಪನ ನೋಡ್ಕೊಳ್ಳೋಕೆ ಬೇರೆ ಯಾರಿದ್ದಾರೆ ಹೇಳಿ? ಸರಿ, ಹೋಗು. ಆದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ನೀನೆಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಒಂದು ವಾರ ಊರಲ್ಲಿದ್ದು ಆರಾಮಾಗಿ ಬರೋಣ, ಓಕೆನಾ? ಏನ್ರಿ ನೀವು ಚಿಕ್ಕ ಮಕ್ಳ ತರ ಹಠ ಮಾಡ್ಕೊಂಡು? ಹೌದು, ನನ್ನ ಚಿಕ್ಕ ಮಗುನೇ, ಹಂಗೆ ಅರ್ಥ ಮಾಡ್ಕೋ. ರೀ, ನೀವ್ ಈ ಪರಿಸ್ಥಿತಿಲಿ ಬರೋದು ಚೆನ್ನಾಗ್ ಕಾಣಲ್ಲ. ಒಂದ್ ಕೆಲ್ಸ ಮಾಡಿ, ನಾನ್ ಇವಾಗ ಹೋಗ್ತೀನಿ, ನೀವ್ ಹುಷಾರಾದ್ಮೇಲೆ ಆಮೇಲೆ ಬನ್ನಿ, ಓಕೆನಾ? ನೀ ನನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಾನು ಹುಷಾರಾಗಲ್ಲ ಮಧುರ. ಪ್ಲೀಸ್ ರೀ, ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಇವಾಗ ಹೋಗ್ಲೇಬೇಕು. ಅವಳೇನಾದ್ರೂ ಹೊಟ್ಟೋದ್ರೆ ಈ ಮನೆ ಬರುಡಾಗೋಗುತ್ತೆ ಕಣೋ. ಅವಳು ಈ ಮನೆ ಉಳ್ಸೋಕ್ ಬಂದಿರೋ ದೇವತೆ. ಹೋಗೋ, ಅವಳನ್ನ ತಡಿ. ರೀ, ನಿಮಗೋಸ್ಕರ ಪ್ರೀತಿಯಿಂದ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ, ಕುಡೀರಿ. ಮೇಘನಾ, ಮೂರ್ತಿ ಮಾವನ್ಗೆ ಹುಷಾರಿಲ್ವಂತೆ, ನಿಜಾನಾ? ನನಗೆ ಗೊತ್ತಿಲ್ಲ. ಮತ್ತೆ ಮಧುರ್ ಯಾಕೆ ಊರು ಹೋಗ್ತಿದ್ದಾಳೆ? ಅವ್ರ ಅಪ್ಪನ ನೋಡ್ಕೊಳೋದಿಕ್ಕೆ? ಅಪ್ಪನ ನೋಡ್ಕೊಳ್ಳೋದಕ್ಕೆ ತಾನೇ, ಹೋಗ್ಲಿ ಬಿಡಿ. ಈ ಮನೆ ಬಿಟ್ಟು ಯಾವಾಗ ಹೋಗ್ತಾಳೋ ಅಂತ ನಾನು ಕಾಯ್ತಾ ಇದ್ದೆ. ಮೇಘನಾ, ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ? ಅವಳ ಮನೆ ಬಿಟ್ಟು ಹೋದ್ರೆ ನಾವಿಬ್ರು ಖುಷಿಯಾಗಿರ್ಬೋದಲ್ವಾ? ಮೇಘನಾ, ದಯವಿಟ್ಟು ಅವಳೋದು ನಿಲ್ಸ್ತ್ಯಾ? ನಾನು ಹೇಳ್ತಿರೋದು ಆ ಅರ್ಥದಲ್ಲ. ಮತ್ತ್ಯಾಕೆ ನೀವು ನನ್ನ ಮೇಲೆ ರೇಗ್ತಿದ್ದೀರಾ? ಮೇಘನಾ, ನಾನು ನಿನ್ ಮೇಲೆ ರೇಗ್ತಾ ಇಲ್ಲ. ನೋಡಿ ನೋಡಿ, ಹೇಗ್ ಧ್ವನಿ ಏರ್ಸ್ ಮಾತಾಡ್ತಿದ್ದೀರಾ. ಅವಳ ಮೇಲೆ ಅಷ್ಟೊಂದು ಕಾಳಜಿ ವಹಿಸ್ತಿದ್ದೀರಾ ನೀವು. ನೀವೀಗ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ಮೇಘನಾ ಪ್ಲೀಸ್, ಏನೇನೋ ಮಾತಾಡಬೇಡ. ಮತ್ತಿನ್ನೇನು, ನಿಮಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ಮೇಘನಾ, ಇಲ್ದೇ ಇರೋ ವಿಷಯನ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡಬೇಡ ಪ್ಲೀಸ್.
ಮಧುರಾ ಮಧುರಾ, ಬಟ್ಟೆನ ಪ್ಯಾಕ್ ಮಾಡೋದು ನಿಲ್ಸು. ಯಾಕೆ ಸಾಹೇಬ್ರೆ? ಕತ್ಲಾಗ್ಬಿಡುತ್ತೆ, ಬೇಗ ಹೊಡ್ತೀನಿ. ನಿಲ್ಸು ಅಂತ ಹೇಳ್ದೆ. ಯಾಕೆ ಮಧುರಾ, ಏನಾಯ್ತು? ನನ್ನ ಯಾಕೆ ಬಿಟ್ಟು ಹೋಗ್ತಿದ್ದೆ ನೀನು? ನಾನೇ ನಿಮ್ಮನ್ನು ಬಿಟ್ಟು ಹೋಗ್ಲಿ, ಅದು ಅಪ್ಪನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಅವ್ರ ಜೊತೆ ಸ್ವಲ್ಪ ದಿನ ಇದ್ ಬರೋಣ ಅಂತ ಹೋಗ್ತಿದ್ದೀನಿ ಅಷ್ಟೇ. ಮಧುರ, ನಾನು ಬಿಟ್ಟು ಹೋಗ್ತಿದ್ದೆ ಮಧುರ. ನನ್ನ ಹೇಳು ಮಧುರ, ನಾನು ತಪ್ಪಡ್ದ? ನಮ್ಮ ಮನೆಯವರೇನೋ ತಪ್ಪಡ್ದ? ಪ್ಲೀಸ್ ಹೇಳು ಮಧುರ, ಪ್ಲೀಸ್. ನಾನು ಬಿಟ್ಟು ಹೋಗ್ಬೇಡ ಮಧುರ, ಪ್ಲೀಸ್. ಅಯ್ಯೋ, ಯಾರು ಹೇಳಿ ನಿಮ್ಮಿಂದ ತಪ್ಪಾಗಿದೆ ಅಂತ? ಇಲ್ಲ, ಇಲ್ಲಿ ಯಾರಿಂದನೂ ತಪ್ಪಾಗಿಲ್ಲ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಮಧುರ, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ಏನೇ ಪ್ರಾಬ್ಲಮ್ ಇದು? ಕೂತ್ಕೊಂಡು ಮಾತಾಡೋಣ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ತಪ್ಪು ಮಧುರ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ, ನನ್ನ ಮಾತು ಕೇಳು ಮಧುರ, ಪ್ಲೀಸ್. ನನ್ನ ಕಣ್ಣಲ್ಲಿ ಕಣ್ಣಿಟ್ಟೇಳು. ನೀನ್ ನಿಮ್ಮ ಅಪ್ಪನಿಗೋಸ್ಕರ ಊರಿಗೆ ಹೋಗ್ತಿರೋದು ಅಂತ ಹೇಳು ಮಧುರ, ಹೇಳು. ನಾನು ಹೋಗ್ಬೇಕು. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ನಮ್ಮ ಅಪ್ಪ ನೋಡ್ಕೊಳ್ಳೋಕೆ ಹೋಗ್ತಾ ಇರೋದು. ನಾನು ಯಾವಾಗಲೂ ಇಲ್ಲೇ ಇರೋಕ್ಕಾಗತ್ತಾ? ನಾನು ಇಲ್ಲೇ ಇದ್ಬಿಟ್ರೆ ನಮ್ಮ ಅಪ್ಪನ ಯಾರು ನೋಡ್ಕೋತಾರೆ? ಅವರು ನನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅವ್ರು ಇಲ್ಲಿಗೆ ಬಂದರೆ ಅಕ್ಕನೂ ಸರಿಯಾಗಿ ಮಾತಾಡ್ಸಲ್ಲ. ಅವ್ರಿಗಿನ್ ಯಾರು ಗತಿ? ಅವ್ರನ್ನ ನಾನೇ ನೋಡ್ಕೋಬೇಕು. ನಾವೆಲ್ಲರೂ ಇದ್ರು ಅವ್ರು ಒಂಟಿಯಾಗಿರ್ಬೇಕಾ? ಇಲ್ಲ, ನಾನು ಹೋಗ್ಬೇಕು. ಅವ್ರು ತಾನೇ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಚೆನ್ನಾಗಿ ಏನು ಅನ್ಕೋತಾರೆ? ನಮ್ಮ ಅಪ್ಪಂಗೆ ಯಾರಾದರೂ ಏನಾದರೂ ಅಂದರೆ ನಾನಂತೂ ಸಹಿಸಲ್ಲ. ನಾನು ಕೊನೆ ಮಗಳಲ್ವಾ? ಅವರು ಗಂಡು ಮಗುವಾಗೆ ಬೆಳೆಸಿದ್ದಾರೆ. ನಮ್ಮಪ್ಪನ ವಯಸ್ಸಾಗ್ತಾ ಬಂತು. ನಾನೇ ಅವ್ರಿಗೆ ಆಸರೆ ಆಗಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ತಡೆಯಕ್ಕೆ ಹೋಗ್ಬೇಡಿ ಪ್ಲೀಸ್. ಮಧುರ ಪ್ಲೀಸ್, ನಾನು ಬಿಟ್ಟು ಹೋಗ್ಬೇಡ ಮಧುರ, ಪ್ಲೀಸ್ ಮಧುರ, ಪ್ಲೀಸ್. ಇಲ್ಲ, ನಾನು ಹೋಗ್ಲೇಬೇಕು. ಪ್ಲೀಸ್ ನನ್ನ ಬಿಟ್ಬಿಡಿ. ನನಗೆ ಗೊತ್ತು ಮಾವಾಗ ಏನೂ ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ನೀನು ನಾರಾಯಣ ಪಟ್ಲಿಗೆ ಹೋಗಿ ಸೆಟ್ಲ್ ಆಗಬೇಕು ಅಂತಿದ್ಯಲ್ವಾ? ಎಷ್ಟು ಬೇಗ ಅವರಿಬ್ಬರೇ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದೀಯ ನೀನು? ನೀನು ಹೀಗೆ ಮಾತಾಡ್ತಾ ಇದೀಯ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ನೀನು ಮನೆಯಿಂದ ಹೋಗಕ್ ಮೊದಲೇ ಅವರು ನಿನ್ನ ಕುತ್ತಿಗೆ ಹಿಡಿದು ಹೊರಗಡೆ ದಬ್ತಾರೆ. ವಿಕ್ರಮ್ ಸಿಂಹ ಒಂದು ಹುಡುಗಿನ ಮೋಸ ಮಾಡ್ದ, ವಿಕ್ರಮ್ ಸಿಂಹ ಒಂದು ಹುಡುಗಿನ ಮೋಸ ಮಾಡ್ದ ಅಂತ ನಿನ್ ಗಂಡನ ಮರ್ಯಾದೆ ಏನಾಗ್ತಿತ್ತು ಹೇಳೋ?